ನಮಸ್ಕಾರ, ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ಅನ್ಕೋತೇವಿ. ನಾವು ಕೂಡ ಆರಾಮದೇವಿ ನೋಡ್ರಿ. ನಮ್ಮ ಹೊಲದಾಗಿಂದ ತಾಜ್ ಮಹಲ್ ನೋಡ್ರಿ, ನಮ್ಮದು ಗುಡಿಸಲ ರೆಡಿ ಆಗೈತಿ. ಅಂದ್ರೆ ಬಂದಾಗ ನೆರಳು ಇರಲಿ ಅಂತಂದು ಹಾಕಿದ್ದಾರೆ. ಒಳಗೆ ಮಂಚ ಅದು ಎಲ್ಲ ಕೂಡ ರೆಡಿ ಮಾಡಿದ್ದಾರೆ. ಕೂತ್ಕೊಳಕದು ಅಷ್ಟು ಅಚ್ಚುಕಟ್ನಾಗ ಎಂಥ ಚಂದ ಆಗೈತಿ, ಭಾಳ ಇಷ್ಟ ಆಯ್ತು ನಮಗಂತೂ. ಒಂದಿಬ್ರು ಜನ ಕರ್ಕೊಂಡ್ಕಾಸಿ ಇಷ್ಟೆಲ್ಲ ಗುದ್ದಾಡಿ ಮಾಡಿದ್ದಾರೆ ಅಂದ್ರೂ ಚಲೋ ಆಗೈತಿ. ಸುತ್ತಲೂ ತಡ್ಪತ್ರೆ ಕಟ್ಟೇವಿ, ಬಿದ್ರಿನ ಕಟ್ಟಿಗೆ. ನಮ್ಮ ಹೊಲದಾಗೇನು ಬಿದ್ರಿನ ಗಿಡ ಇದ್ವಲ್ಲ, ಅದನ್ನು ಕಡ್ದು ಕಾಸ ಮಂಚಾನು ಮಾಡ್ಯಾರ, ಎಲ್ಲನೂ ಮಾಡಿದಾರೆ. ಮಂಚ ಹೆಂಗೈತೆ ನೋಡಿ ನಿಮ್ಮಪ್ಪಂದ. ಪಪ್ಪ ಮಂಚ ಹೆಂಗೆ ಮಾಡ ನೋಡಂಬ. ಬಾ ಒಳಗೆ ಚಿನ್ನು. ವಾವ್, ಬಾ ಒಳಗೆ. ಒಳ ಬಾ ನೀ. ಇಲ್ಲಿ ಬಾ, ನನ್ನ ಕಡೆ ಬಾ. ನಾಯಿ ಏನು ಮಾಡಲ್ಲ ಬಾ. ಅದು ಬಾಪ ಏನು ಮಾಡಲ್ಲ ಬಾ. ನಾಯಿ ಅದು ಶಾಣೆ ಐತಿ. ಬಾ, ಕೈ ಕೊಡು. ಬಾ, ಕೈ ಹಿಡ್ಕೊ. ಇಲ್ಲಿ ಬಾರಪ್ಪ ಒಳಗೆ. ನಡಿ ಒಳಗೆ ನಡಿ. ಹಾಂ, ಎತ್ತೋತೆ ನಡಿ. ನೋಡಿ ಮಂಚ ಹೆಂಗೆ ಮಾಡಣ ಪಪ್ಪ. ಹಾಂ, ಆಕಿ ಜಾರ್ಗುಂಡಿ ಆಡಾಕಿ गाँव के तेरे हैं गाँव के तेरे गैप गैप अनसातिला ಬಾಗ್ಲಾಗ್ತಿ ಹಾಕುವ. ನಾ ಹೊರಗೆ ಹೋಗ್ಯಂತೂ ಹಾಕೋರಿ. ಬಾಗ್ಲ ಹಾಕೋರಿ, ನಾ ಹೋಗ್ತೇನೆ ಹೊರಗೆ. ದುಪ್ಪುನಿ ಇದೆಲ್ಲ ಆದ ಬಳಿಕ ನೋಡ್ರಿ, ನಮ್ಮ ಚಿನ್ನೊಂದು ಅವ್ರ ಅತ್ತಿ ಊರಾಗ ಸಕ್ರೆ ತೂಕ ಕೊಡೋದಿತ್ತು. ಹಾಗಾಗಿ ಇಲ್ಲಿ ಸಕ್ರೆ ತೂಕ ಕೊಡಕ್ಕಂತ ಬಂದಿದ್ವಿ. ಬೆಳಗ್ಗೆನ ಬರ್ಬೇಕಂದ್ವಿ, ಸ್ವಲ್ಪ ಕೆಲಸಗಳು ಭಾಳ ಇದ್ದು. ಹಾಗಾಗಿ ಅವೆಲ್ಲ ಮುಗಿಸ್ಕೊಂಬರೋಷ್ಟಿಗೆ ನಮ್ದು ಲೇಟ್ ಆಗಿಬಿಡುತ್ತೆ. ಲಾಸ್ಟ್ ಸಕ್ರೆ ತೂಕ ಕೊಡ್ದವ್ರು ನಾವ ನೋಡ್ರಿ. ಇಲ್ಲೇ ಬಂದವ್ರ ಡೈರೆಕ್ಟಾಗಿ ಗುಡಿಗೆ ಬಂದ್ವಿ. ಬಂದ ಕಾಸಿ ಇಲ್ಲಿ ಉಡಿ ತುಂಬು ಅದೆಲ್ಲ ರೆಡಿ ಮಾಡ್ಕೊಳಕತ್ತಿದ್ರು. ಬಂದಾರ ಸೀರೆ ಉಟ್ಕೊಂಡಾಕಿನ ಹಂಗೆ ಇದು ಮಾಡ್ತಾರೆ. ಹಾಗಾಗಿ ಬರುವಾಗಿಂದ ಹೋಗುವಾಗಿಂದ ವಿಡಿಯೋನ ಮಾಡೋಕ್ಕಾಗಲೇ ಇಲ್ಲ, ಯಾಕಂದ್ರೆ ಭಾಳ ಅರ್ಜೆಂಟ್ ಇತ್ತು. ನಮ್ಮ ಅತ್ತೆಯವರು ಈ ರೀತಿಯಾಗಿ ಆಗಿದ್ದಾರೆ, ಆರಾಮಾಗಿದ್ದಾರೆ. ಈಗ ಊರಿಗೆ ಬರ್ತಾರೆ. ಊರಿಗೆ ಬಂದ್ಮ್ಯಾಗ ಅವ್ರ ಕಡೆಯಿಂದ ಮಾತಾಡಿಸ್ತೇನಂತ, ಹೆಂಗದಾರ ಏನಂತ ಹೇಳಿ. ಇಲ್ಲಿ ಸಕ್ರೆ ತೂಕ ಕೊಡಕ್ಕಿಂತ ಮುಂಚೆ ಅದೇನು ತಕಡಿ ಇರ್ತೈತ್ರಲ್ಲ, ಅದನ್ನು ಪೂಜೆ ಅದು ಎಲ್ಲ ಮಾಡತ್ತಿದ್ನಿ. ಪೂಜೆ ಮಾಡಾಗ ನಮ್ಮ ಚಿನ್ನು ನಾ ಕುತ್ಕೋತೇನೆ ಅಂತ ಅನ್ನತ್ತಿದ್ಲ. ಹಾಗಾಗಿ ಬೇಗ ಪೂಜೆ ಎಲ್ಲ ಮುಗಿಸಿ ಅವಳದ್ದು ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಊರಿಗೆ ಹೋಗ್ಬೇಕಂತ ಅಂದ್ಕೊಂಡೇವಿ. ನೋಡೋದು ಟೈಮ್ ಆಲ್ರೆಡಿ ನಾವು ಬಂದಾಗನ ಸುಮಾರು 7-8 ಗಂಟೆಗೆ ಹಿಂಗೆ ಬಂದೇವಿ. ಬಂದ ತಕ್ಷಣ 9 ಗಂಟೆ ಆಗಿದೈತಿ. ನೋಡ್ಬೇಕು, ಹೋಗೋದಾದ್ರೆ ಒಳ್ಳೆ ಹೋಗ್ಬೇಕು, ಇಲ್ಲಾಂದ್ರೆ ಬೆಳಗ್ಗೆ ಹೋಗೋಣ ಅಂತ ಅಂದಾರ. ಏನಾಕೈತೆ ಗೊತ್ತಿಲ್ಲ, ಯಾಕಂದ್ರೆ ಹೊಲದ ಮುಂದೆ ಯಾರಿಲ್ಲಲ್ಲ, ಕೈಪಲ್ಲೆ ಹಾಕಿರ್ತೀವಲ್ಲ. ಹಾಗಾಗಿ ಹೊಲ ಬಿಟ್ಟು ಬರೋಕ್ಕೂ ಕಷ್ಟ ನಮಗೆ. ಹಿಂಗೇನಾರ ಕಾರ್ಯಗಳಿದ್ದಲ್ಲಿ ಹೋದ್ರೆ ಒಬ್ಬರು ಸತತವಾಗಿ ಹೊಲದ ಮುಂದೆ ಬೇಕೇ ಬೇಕಾದ್ರಾಗ ಮೇನ್ ರೋಡಿಗೆ ಆಕೈತೆ ನಮ್ದು. ಆ ಕಡೆ ಈ ಕಡೆ ಎರಡೂ ರೋಡ್ ದಾರಿಗಳೂ ಅದಾವ. ಹಾಗಾಗಿ ಜನದ ದುಪ್ಪಣಿ ಮತ್ತು ದನಗಳೆಲ್ಲ ಬಿಡ್ತಾರೆ. ಹಾಗಾಗಿ ಬಿಟ್ಟು ಬರೋ ಹಂಗೆ ಎಲ್ಲ ಭಾರಿ ಕಷ್ಟ ಐತಿ. ನಮ್ಮ ಮನೆಯವ್ರು ಮನೆ ಕಡೆಯಿಂದ ಬರತ್ತಿದ್ರು. ಅವ್ರು ಬರೋಷ್ಟಿಗೆ ಗಂಡ ಹೆಂಡತಿ ಇಬ್ಬರು ಪೂಜೆ ಮಾಡಿ ಇಬ್ಬರು ಕೂಡಿನ ನಮ್ಮ ಚಿನ್ನಂಗೆ ಕುಂದ್ರಿಸೋದು ಅವೆಲ್ಲನೂ ಒಟ್ಟಿಗೆ ಮಾಡಬೇಕು. ಮತ್ತು ಉಡಿ ತುಂಬೋದು ಅವೆಲ್ಲನೂ ಒಟ್ಟಿಗೆನೇ ಮಾಡ್ಬೇಕಂತ ಹೇಳಿದ್ರೆ, ಅವ್ರು ಬರೋಷ್ಟ್ರವು ನೀವು ಎಲ್ಲ ರೆಡಿ ಮಾಡ್ಕೊಡ್ರಿ ಅಂತ ಹೇಳಿದ್ರು. ನಾ ಇಲ್ಲಿ ಪೂಜೆದು ಮಾಡತ್ತಿದ್ದೆ. ಉಳಿದಿದ್ದು ಅವ್ರ ಪಾಪ ಬಂದು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡ್ರಿ. ಇಲ್ಲಿ ನಮ್ಮ ಮನೆಯವ್ರ ಕಡೆಯಿಂದನೂ ಮತ್ತೊಂದು ಸರಿ ಪೂಜೆ ಮಾಡ್ಸಕತ್ರು ನೋಡ್ರಿ. ಇದು ಪೂಜೆ ಎಲ್ಲ ಆದ ಬಳಿಕ ಒಂದು ಸೈಡ್ ಚೀಲ ಇಡ್ತಾರೆ, ಒಂದು ಸೈಡ್ ಚಿನ್ನು ಕುಂದ್ರಿಸಿ ಸಕ್ರೆ ಯಾವ ರೀತಿ ಹಾಕ್ತಾರೆ ಅಂತಂದು ನೋಡೋಣಂತ. ಅಂದ್ರೆ ನನ್ಗೆ ಹೇಳಿರೋ ಪ್ರಕಾರ ಒಬ್ಬೊಬ್ಬರು 2-2 ಮುಟ್ಟಿಗೆ 5-5 ಮುಟ್ಟಿಗೆ ಸಕ್ರೆ ಹಾಕ್ತಾರೆ. ಆಮೇಲೆ ಲಾಸ್ಟಿಗೆ ತಾಯಿ ತಂದೆ ಹಾಕೋದಕ್ಕತಿ ಅಂತಂದಾರ. ನೋಡೋದು ಹೆಂಗೆ ಇರ್ತೈತೆ ಅನ್ನೋದು ನಂದು ಫಸ್ಟ್ ಟೈಮ್ ಇದೊಂದು ಎಕ್ಸ್ಪೀರಿಯೆನ್ಸ. ನೋಡೋಣಂತ. ಸಮಸ್ತ ಅಲ್ಲಾಪುರ ಗ್ರಾಮದ ಸಕಲ ಸದ್ಭಕ್ತರೇ, ತಾಯಂದರೆ ಮತ್ತು ಮಕ್ಕಳೇ, ಕೆಲವೇ ಕ್ಷಣದೊಳಗಿನ ಮಹಾಮಹಿಮನ ಪರಮಾತ್ಮನ ಸ್ವರೂಪಿಯಾಗಿರುವ ಶ್ರೀ ಗುರು ಕಂಠೇಶ್ವರನ ಮಂದಿರಗಳಿಗೆ ಮಹಾಪುರಾಣ ಪ್ರವಚನ ಪ್ರಾರಂಭ ಆಗಲಿದ್ದು, ಸಮಸ್ತ ಸದ್ಭಕ್ತರಿ, ತಾಯಂದರೆ ಮತ್ತು ಮಕ್ಕಳೇ, ತಾವೆಲ್ಲ ತಾಯಂದರು ಬೇಗನೆ ಬಂದು ಶ್ರೀಮಠಕ್ಕೆ ಆಗಮಿಸಿ ತಾವೆಲ್ಲ ಜಾತ್ರಾ ಮಹೋತ್ಸವ ಕೊನೆಯದಾಗಿರ್ತಕ್ಕಂಥ ಈ ಪ್ರವಚನವನ್ನು ಆಲಿಸಿ ತಾವೆಲ್ಲ ಧನ್ಯಾತ್ಮರು ಪುಣ್ಯಾತ್ಮನಾಗಬೇಕನ್ನತಕ್ಕಂಥ ಮಾತನ್ನು ಮತ್ತೊಮ್ಮೆ ಮಗದೊಮ್ಮೆ ತಮ್ಮಲ್ಲಿ ತಿಳಿಸ್ತಾ
ಇವತ್ತಿನ ದಿವಸ ಕಂತೇಶ್ವರರು ಎಲ್ಲಿ ಜನಿಸಿದರು, ಎಲ್ಲಿ ಪವಾಡವನ್ನು ಮಾಡಿದರು ಅನ್ನೋದ್ರ ಬಗ್ಗೆ ನಿಮಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಕಾರಣ ಇಷ್ಟೇ, ಸಿದ್ಧಲಿಂಗೇಶ್ವರ ಮಹಾರಾಜಗೆ ಹಾನಗಲ್ಲ ಗುರುಕುಮಾರ ಗುರುವೇ ಸರ್ವಲೋಕಾನ ಬಿಸಜೆ ಬವರೋಗಿನ ಹೃದಯ ಸರ್ವ ವಿದ್ಯಾ ದಕ್ಷಿಣ ಗುರುರ್ವಂದ ಗುರು ಪುಟ್ಟರಾಜೇ ಗುರು ವಂದೇ ಕಂಠೇಶ್ವರ ಗುರು ವಂದೇ. ಇಲ್ಲಿ ಸಕ್ರೆ ತುಕ್ಕ ಕೊಡೋದೆಲ್ಲ ಆದ ಬಳಿಕ ಅಮ್ಮಂಗೆ ಉಡಿ ತುಂಬಿ ಇಲ್ಲಿ ಕೂಡ ದೇವ್ರ ಆಶೀರ್ವಾದ ಪಡ್ಕೊಂಡ್ವಿ. ಪ್ರವಚನ ಸ್ಟಾರ್ಟ್ ಆಕೈತಿ. ಪ್ರವಚನ ಸ್ವಲ್ಪ ಕೇಳೋಣ ಅಂತ ಖರೆ ಭಾಳ ದಿನ ಆದ್ಮೇಲೆ ಕೇಳತ್ತೀವಿ. ನಮ್ಮ ಜೊತೆ ನೀವು ಕೂಡ ಪ್ರವಚನ ಹೆಂಗೆಲ್ಲ ಹೇಳ್ತಾರ ಅನ್ನೋದನ್ನ ಕೇಳೋಣ ಬರ್ರಿ. ಏನು ಗಂಡ ಹೆಂಡತಿ ಬಾಳ ನ್ಯಾಯಾಡ ಕುಂತಾರ್ರಿ ಗುರುಗಳು ಅಂತ ಬಂದ್ರೆ ಗುರುಗಳು ಏನ್ ಹೇಳ್ತಾರ ಅವ್ರಿಗೆ ನ್ಯಾಯಾಡಬಾರ್ದು ಅಂತ ಹೇಳಿ ಅವ್ರಿಗೆ ಕಲ್ತಿ ಸಕ್ಕರೆಯನ್ನು ಕೊಟ್ಟು ಆಶೀರ್ವಾದ ಮಾಡ್ತಾರ, ಚಂದಾಗಿ ಬಾಳೆನ ಮಾಡ್ಕೊಂಡು ಹೋಗುವ ಅಂತ ಹೇಳಿದ್ರೆ ಅವ್ರೇನ್ ಮಾಡಿದ್ರು, ಅಂದಿನಿಂದಾನು ಕೂಡ ನ್ಯಾಯ ಆಡ್ದಂಗ ಹೋಗ್ತಾರೆ. ಯಾಕಂತಂದ್ರೆ ಗುರುವಿನ ಹಸ್ತದೊಳಗಿರ್ತಕ್ಕಂಥ ಶಕ್ತಿ ಅದೇ, ಗುರುವಿನ ಹಸ್ತದೊಳಗೂ ಶಕ್ತಿ ಅದ. ಈಗ ನೀವು ಕುಂತಿರಲ್ಲ ತಾಯಂದ್ರೆ ನಿಮ್ ಕೈಯಾಗೂ ಶಕ್ತಿ ಅದ. ರೊಟ್ಟಿ ಎಷ್ಟು ಮಂದಿ ಬಡಿತೀರಿ, ಎಷ್ಟು ಮಂದಿ ಲಟ್ಟಿಸ್ತೀರಿ? ಕೈ ಎತ್ತಿ ಹೇಳ್ರಿ. ಎಷ್ಟು ಮಂದಿ ಬಡಿತೀರಿ ರೊಟ್ಟಿನ, ಎಷ್ಟು ಮಂದಿ ನೀವು ಲಟ್ಟಿಸ್ತೀರಿ? ಲಕ್ಷದ ಬಾಳಾಗೈತೆ ಅಂತ ಹೌದು. ಬಡದು ಕೊಡ್ರಿ ಅಂದ್ರೆ ಅದೇ ಲಕ್ಷ ನಮಗ್ ಬರ್ತಾವ. ಹೌದು, ಹೋಲಿದಿರಲ್ಲ. ಈಗ ಅವ್ರ ಹಿಂದೆ ಅಜ್ಜಿಯರು ಇನ್ನೊಂದು ತಾಯಂದ್ರ ಅದಾಗ ಹಿಂಡಿ ಅಂತ ಹಾಕ್ತಿದ್ರು, ಅಥವಾ ಕರಿ ಹಿಂಡಿ ತೊಗೊಳ್ರಿ, ಮಾವಿನಕಾಯಿ ಹಿಂಡಿ ತಗೊಳ್ರಿ, ಕಲ್ಲನ್ ಖಾರ ಹರಿತಿದ್ರು. ಅವಾಗ ವಾರಂಗಟ್ಲೆ ಕಲ್ಲನ್ ಖಾರ ಎಣ್ಣೆ ಬಿಸಿ ರೊಟ್ಟಿ ಹಚ್ಕೊಂಡು ತಿಂದ್ರು ವಾರಂಗಟ್ಲೆ ಇರ್ತಿತ್ತು ಖಾರ. ಯವ್ವ ನಮ್ಮವ್ವಾರ ಈಗ ನಿಮ್ಮ ಕೈಯಾಗ ಮಿಕ್ಸಿ ಹಾಕಿ ಶಿವಾಯ ನಮ್ಮ 4ನೇ ದಿವಸ ಮಧ್ಯಾಹ್ನ ನೋಡಿದ್ರೆ ಗಟ್ಟು ಬಂದಂಗೆ ಬಂದಿರ್ತೈತಿ. ಈಗ ನಿಮ್ಮ ಕೈ ಶಕ್ತಿ ಇಲ್ಲ. ಹೌದಂದ್ರಲ್ಲ, ಗಂಡಗ ರೊಟ್ಟಿ ಬಡಿತಿದ್ಲ ಅಂತ ಹೇಳ್ತಿ ಬಟ 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 ಅನ್ಕೊಂತ ಇದ್ಯಾವಲ್ಲಿ ಹೋಗಿತ್ತು ಅಂತೇಳಿ ರಿಮಾರ್ ಮನೆಗೆ ಜಾಯಿನಾಗ ಎತ್ತಂತ ಬಡಿತಿದ್ಲು ರೊಟ್ಟಿನ. ಬಡದು ಬಡದಕ್ಕೆ ಬೇಸ್ ಕೊಡ್ತಿದ್ಲು, ಬಡದು ಬೇಸ್ ಕೊಟ್ಟು ಅವಾಗ ಗಂಡ ತಿಂದ, ಅವನು ವಟ ವಟ ಅನ್ಕೊಂತ ಹೋಗ್ತಿದ್ದ. ಹೇಳೋದ್ ತಾತ್ಪರ್ಯ ಇಷ್ಟ, ರೊಟ್ಟಿ ಬಡಿವಾಗ ಶಿವ ಶಿವ ಅನ್ರಿ. ಶಿವ ಶಿವ ಅಂದ ನೀವು ರೊಟ್ಟಿ ಬಡಿದ್ರಿ ಅಂತಂದ್ರ ಅದನ್ನೇನು ಪ್ರಸಾದ ಮಾಡ್ತಾರಲ್ಲ ಅವ್ರಿಗೆ ಅರಗತ ಆಗ್ತದೆ. ದೇವರಿಗೆ ಸಮರ್ಪಣೆ ಆದಷ್ಟು ಅವ್ರಿಗೆ ಅರಗತ ಆಗ್ತದೆ. ಇಲ್ಲ ಅಂತಂದ್ರೆ ಎಸಿಡಿಟಿ ಆಕೈತಿ, BP ಜಾಸ್ತಿ ಆಕೈತಿ. ನೀವು ಅನ್ನಂಗ ಈಗ ಯಾವಾಗಾರ ರೊಟ್ಟಿ ಮಾಡೋದು, ಯಾವಾಗಾರ ಬಿಡೋದು ಹಾಗೆ. ಇದು ನಮ್ಮ ಹಸ್ತ ಆದ್ರೆ ಗುರುವಿನ ಹಸ್ತ ಸ್ಪರ್ಶದೊಳಗೆ ಬಹಳ ಶಕ್ತಿ ಅದೇ. ಅದಕ್ಕೆ ಹೇಳ್ತಾರೆ, ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಹಸ್ತಗಳು ತುಂಬಿದ ಬಳಿಕ ದಾನವನ್ನ ಮಾಡಲಿಲ್ಲ, ಕಾಲುಗಳು ಕೊಟ್ಟಾನ ಅಂತಂದ್ರೆ ಚುಳತೆಯನ್ನು ಹೋಲಿಲ್ಲ. ಬಸವಣ್ಣ ಹೇಳ್ತಾನೆ, ಕಣ್ಣು ಕೊಟ್ಟಾನ, ಎದಕ್ ಕೊಟ್ಟಾನ ಅಂತಂದ್ರೆ ಟಿವಿ ನೋಡಕ್ ಕೊಟ್ಟಿಲ್ಲ, ಬಂದು ಪತ್ರ ನೋಡಕ್ ಕೊಟ್ಟಿಲ್ಲ. ಅದ್ರೊಳಗೆ ಏನೇನು ಬಂದವ, ಸಿದ್ದರಾಮಯ್ಯ ಮತ್ತೇನಾರು 2,000 ರೂಪಾಯಿ ಜಾಸ್ತಿ ಮಾಡ್ಯಾನ ಅಂತೇಳಿ ವಾರ್ತಾ ನೋಡಕ್ ಕೊಟ್ಟಿಲ್ಲ. ಹಾಗಲ್ಲಿ ಹೇಳಿದ್ರು ನಮ್ಮ ಪದಾಧಿಕಾರಿಗಳು, ಮುಂದೆ ಬರ್ರಿ ಮುಂದೆ ಬರ್ರಿ ಮುಂದೆ ಬರ್ರಿ ಅಂದ್ರೆ ನಾವ್ ಹೆಂಗ್ ಬರೋಣ್ರಿ ಅನ್ಕೊಂಡು ದೂರ ಮ್ಯಾಗ ನಿಂತ್ರಿ. ಒಂದು ಆಧಾರ್ ಕಾರ್ಡ್ಗೆ 5,000 ರೂಪಾಯಿ ಕೊಡ್ತೀವಿ ಅಂದ್ರೆ ನಾಳೆ ಪಂಚಾಯತ್ ಬಿಟ್ರಿ ನೀವು. ಹೌದಾ? ಬಾಳೆ ಹಚ್ತೀರ, ಆದ್ರೆ ಮುಂದೆ ಬಂದು ಕೇಳೋದಕ್ಕೆ ನಾಚ್ಕೊಂತೀರ. ಇಷ್ಟೇ ಅರ್ಥಾರ್ಥ. ಇವತ್ತು ಯಾಕಪ್ಪ ಅಂತಂದ್ರೆ ಕಣ್ಣದದ್ದನ್ನ ರಚಿಸಿ ಕಾಣದದ್ದನ್ನ ಬಯಸಿ ದುಃಖವೆಂಬ ಬಳಲಿಕೆ ನೋಡ. ಅಲ್ಲವರು ಹೇಳಿದಾಗ ನಾವೆಲ್ಲ ಹೆಂಗಪ್ಪ ಅಂತಂದ್ರೆ ಬಿಸಿಲು ಕುದುರೆಯ ಓಟ ಆಗಿಬಿಟ್ಟೈತಿ. ಜಗತ್ತಿ ಹೆಂಗ್ ಓಡಾಕೊಂಡ್ರೆ ಕಾಲ ಕೆಟ್ಟಿಲ್ಲ, ಕಾಲ ಏನಾಗಿಲ್ಲ, ಕಾಲ ಇರಂಗನದ ಮನುಷ್ಯ ಚೇಂಜ್ ಆಗಕ್ಕಂತಾನೆ ಇಷ್ಟೇ.
ಮನುಷ್ಯನ ಭಾವ ಚೇಂಜ್ ಆಗ ಕುಂತದೆ. ಅದಕ್ಕೆ ಗುರು ಎದಕ್ಕೆ ಶ್ರೇಷ್ಠದಾಯಕ ಅಂತ ಕೇಳಿದ್ರೆ ಇದನ್ನೆಲ್ಲವನ್ನು ತೊಳೆದು ಒಗೆದಕ್ಕೋಸ್ಕರವಾಗಿನೇ ಗುರು ಅವತಾರ ಪುರುಷವನ್ನ ಮಾಡಿದ. ಪಂಚಾಗ್ನಿ ಮಠ ಅಂತ ಇದೆ, ಈಗ ಹೋದ್ರೆ ನಿಮಗೆ ಸಿಗ್ತದೆ.